ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಟ್ಯೂಸ್ಡೇ. ಸೊ ಇವತ್ತು ನನಗೆ ಖುಷಿ ಕೊಡೋ ದಿನ ಕೂಡ ಹೌದು, ಬೇಜಾರಾಗೋ ಕೂಡ ದಿನವೂ ಹೌದು. ತುಂಬ ಏನು ಬೇಜಾರಿಲ್ಲ, ಯಾಕಂದರೆ ಖುಷಿ ಕೊಡೋ ದಿನ ಫಸ್ಟ್ ಹೇಳ್ಬಿಡ್ತೀನಿ. ಏನಕ್ಕೆ ಅಂತ ಅಂದರೆ, ಇವತ್ತಿಗೆ ನನ್ನ 18 ವಾರದ ದೀಪಾರಾಧನೆ ಕೊನೆ ಆಗ್ತಿದೆ. ಇವತ್ತಿಗೆ ಮುಗೀತಾ ಇದೆ. ಇವತ್ತು ಮಾಡಿದ್ರೆ 18 ವಾರ ಕಂಪ್ಲೀಟ್ ಆಗುತ್ತೆ. ಬೇಜಾರು ಏನಕ್ಕೆ ಆಗ್ತಿದೆ ಅಂದರೆ, ಇಷ್ಟು ಬೇಗ ಮುಗ್ದೋಯ್ತಲ್ಲ ಅನ್ನೋ ಥರ ಬೇಜಾರಾಗ್ತದೆ. ಬಟ್ ಹೋಗೋದು ಸ್ಟಾಪ್ ಅಂತೂ ಮಾಡಲ್ಲ, ಹೋಗ್ತಾನೆ ಇರ್ತೀವಿ. ಮಧ್ಯ ತಿಂಗಳಿಗೆ ಒಂದು ಸರಿ ಆದರೂ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸೊ ಆದರೂ ನನ್ನ ರಾಯರ ಸಂಬಂಧ ಮುಗಿಯಲ್ಲ. ಸೊ ಅಪ್ಪ ಮಗಳ ಸಂಬಂಧ ಹೇಗೆ ಮುಗಿಯಲ್ವೋ ಹಾಗೆ ರಾಯರು ನಮ್ಮ ಸಂಬಂಧ ಕೊನೆ ಆಗೋದಿಲ್ಲ. ಸೊ ಅದೊಂದು ಹೋಪ್ ಮೇಲೆ ಇವತ್ತು ಖುಷಿಯಾಗಿ ಹೋಗ್ತಾ ಇದ್ದೀನಿ. 18 ವಾರ ಕಂಪ್ಲೀಟ್ ಮಾಡಿದೆ ಅವ್ರ ಸೇವೆಗೆ. ಸೊ ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ರಾಯರು ನನಗೆ ಮುಂಚೆನೇ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿದೆ. ನಾನು ಕಂಪ್ಲೀಟ್ ಮಾಡಿದ್ದು 4 ಮಂತ್ಸ್ ಗ್ಯಾಪ್ ಆದರೂ ಕೂಡ ನಾನು ಏನಕ್ಕೆ ಕಂಪ್ಲೀಟ್ ಮಾಡಿದೆ ಅಂದರೆ, ಆ ರಾಯರು ನನಗೆ 6 ವಾರ ದೀಪಾರಾಧನೆ ಮಾಡಿದಾಗಲೇ ನನಗೆ ಅದನ್ನು ಈಡೇರಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಅವ್ರು ನನಗೆ ಮಾಡಿದ್ದಾರೆ ಅಂದಮೇಲೆ ನಾನು ಅದನ್ನು ತೀರಿಸಲೇಬೇಕು. ಋಣ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಸೇವೆ ಅಂತ ಹೇಳ್ಬೋದು. ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನಮ್ಮ ಮನೆಯವ್ರದ್ದು ಇವತ್ತಿಗೆ 20 ವಾರ ಆಗುತ್ತೆ, 19 ವಾರ ಆಗುತ್ತೆ. ಇನ್ನೂ 2 ವಾರ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಮೇ ಬಿ ನೋಡೋಣ, ಜೊತೆಲಿ ಹೋಗ್ತೀನಿ ಇಲ್ವಾ ಗೊತ್ತಿಲ್ಲ. ನಂದು ಇವತ್ತಂತೂ ಮುಗಿಯುತ್ತಲ್ಲ 18 ವಾರಕ್ಕೆ. ಸೊ ಇನ್ನೆರಡು ವಾರ ಅವ್ರ ಜೊತೆನೂ ಹೋಗ್ತೀನಿ ನಾರ್ಮಲಾಗಾದರೂ. ರಾಯರು ನೋಡ್ದಂಗೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ. ಸೊ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ, ಇವತ್ತು 7:15 ಆಗೋಯಿತು. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ನೈಟ್ 2 ಸ್ಯಾರಿ ಎತ್ತಿಟ್ಟೆ, ಬಟ್ ಬೆಳಗ್ಗೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ಯಾಕೋ ಮೂಡ್ ಆಫ್ ಆಯಿತು. ಸ್ಯಾರಿ ಯಾಕೋ ಕಂಫರ್ಟಬಲ್ ಅನಿಸಿಲ್ಲ. ಅದಕ್ಕೆ ಈ ಒಂದು ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ. ಈ ಡ್ರೆಸ್ ನೀವು ನೋಡಿರ್ತೀರ ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ. ಇದನ್ನೊಂದು ಸ್ಯಾರಿಲಿ ಕಸ್ಟಮೈಸ್ ಮಾಡಿಸಿರೋದು. ಸೊ ಹಾಗಾಗಿ ಇದನ್ನೇ ಹಾಕ್ಕೊಳ್ಳೋಣ ಅಂತ ವೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಟ್ರೆಡಿಷ್ನಲಾಗಿ ಕಾಣುತ್ತೆ ಅಂತ. ಸೊ ಇವತ್ತು ಬಂಡಿ ಮಕ್ಕಳಮ್ಮನ ಕೊಂಡ ಕೂಡ ಇದೆ, ಅಂದರೆ ಸೌದೆ ಹೊಡಿತಾರೆ ಇವತ್ತು. ಸೊ ಹಬ್ಬ ಕೂಡ ಇದೆ ಇಲ್ಲಿ. ಇವತ್ತು ಅಲ್ಲಿಗೆ ಆರತಿ ಕೂಡ ತೊಗೊಂಡೋಗ್ಬೇಕು. ಆರತಿ ಅಂದರೆ ತಂಬಿಟ್ಟು ಆರತಿ ಏನು ಮಾಡ್ತಲ್ಲ ನಾನು. ಮಗು ಇರೋದ್ರಿಂದ ಮನೇಲಿ ಮೊಸರನ್ನ ಕೊಡಬೇಕು ಅನ್ನೋದು ಶಾಸ್ತ್ರ. ಸೊ ಹಾಗಾಗಿ ಪದ್ಧತಿ ಇದೆ. ಅದಕ್ಕೆ ಮೊಸರನ್ನಾರು ತೊಗೊಂಡೋಗಿ ಕೊಟ್ಬಿಟ್ಟು ಬರೋಣ, ಅಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಜನ ರಶ್ ಇರ್ತಾರೆ, ಸೊ ಭಯ ಆಗುತ್ತೆ ಜನಗಳ ಮಧ್ಯೆ ಓಡಾಡೋದಕ್ಕೆ. ನನ್ನ ಕೈ ಇನ್ನು ಕ್ಯೂರ್ ಆಗ್ತಾ ಇದೆ. ಸ್ವಲ್ಪ ಟಚ್ ಆದರೂ ಕೂಡ ನನಗೆ ಅದು ನೋವು, ಪೇಯ್ನ್ ಕಾಣುತ್ತೆ. ನೋಡೋಣ ಅಮ್ಮ ಯಾವ ರೀತಿ ಕರ್ಸ್ಕೊಂಡು ಯಾವ ರೀತಿ ಪೂಜೆ ಮಾಡಿಸ್ಕೊತಾಳೆ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಕು ಇನ್ನೇನು ಚಾಮುಂಡೇಶ್ವರಿ ಹಬ್ಬ ಬಂದೇ ಬಿಡ್ತು. ಚಾಮುಂಡೇಶ್ವರಿ ಜಾತ್ರೆ, ರಾಮನಗರದ ಫೇಮಸ್ ಚಾಮುಂಡೇಶ್ವರಿ ಹಬ್ಬ ಬಂದೇ ಬಿಡ್ತು. ಸೊ ಹಾಗಾಗಿ ಕಾತುರದಿಂದ ಕಾಯ್ತಾ ಇದ್ದೀವಿ ಜಾತ್ರೆಗೆ ನಾವು. ಸೊ ಇವಾಗ ಹೊರಡೋಣ, ಟೈಮ್ ಆಗಿಬಿಟ್ಟಿದೆ. ಅವರಿಬ್ಬರು ಹೋಗಿದ್ದಾರೆ ಕೆಳಗಡೆ, ಈಗ ನಾನು ಹೋಗ್ತಾ ಇದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಬಂದೆ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹೊರಡ್ತೀನಿ. ಹೋಗ್ತಾ ಒಂದವೇ ಸಿಗ್ತೀನಿ, ಓಕೆನಾ? ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಹೇಗಿದ್ರು ಮಂಗಳವಾರ ಎಲ್ಲದಕ್ಕೂ ಸೇರುತ್ತೆ. ನಾವು ರಾಯರ ದೀಪಾರಾಧನೆ ಮಾಡೋದಕ್ಕೆ ಅದಕ್ಕೂ ಸಲ್ಲತ್ತೆ. ಮಂಗಳವಾರ ಮನೆ ದೇವ್ರಿಗೆ ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ವಿಶೇಷತೆ ಬಂದು ಬಂಡಿ ಮಂಗಳಮ್ಮಂಗೆ ಕೊಂಡ ನಡೀತಾ ಇರೋದ್ರಿಂದ ಸೊ ಅದಕ್ಕೂ ಸಲ್ಲತ್ತೆ ಅಂತ ಹೇಳ್ಬಿಟ್ಟು ಇವತ್ತು 3 in 1 ಥರನೇ ಆಗಿಬಿಡ್ತು. ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಹೋಗಿ ಹೂವು ಎಲ್ಲ ತೊಗೊಂಬಂದಿದ್ರು. ಹೀಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು. ಅದಕ್ಕೆ ಲೇಟ್ ಆಗಿದ್ದು ಇವತ್ತು ಆ್ಯಕ್ಚುಲಿ. ಇಲ್ಲಾಂದರೆ ಬೇಗನೆ ಹೊರಡ್ಬೋದಾಗಿತ್ತು. ಹೊರಗಡೆ ಹೊಸಲಿಗೆಲ್ಲ ಎದ್ದು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ತುಳಸಿ ಕಟ್ಟೆ ಒಂದು ಆ್ಯಡ್ ಆಗಿದೆ ಇವಾಗ. 3 ಮಂತ್ಸಿಂದ ತರಬೇಕು ಅಂದ್ಕೊಂಡು ಹಾಕ್ತಾನೆ ಇರಲಿಲ್ಲ. ಅದು ಪಾಟ್ ತಂದಿದ್ದೆ, ಬಟ್ ಮಣ್ಣು ಎಲ್ಲೂ ಸಿಗ್ತಾ ಇರಲಿಲ್ಲ. ಕೊನೆಗೆ ದುಡ್ಡು ಕೊಟ್ಬಿಟ್ಟೆ ಮಣ್ಣು ತೊಗೊಳ್ಳೋ ಥರ ಆಯಿತು. ಗೊಬ್ಬರದ ಮಿಕ್ಸ್ ಆಗಿರುತ್ತಲ್ಲ ಗೊಬ್ಬರ, ಸೊ ಆ ಮಣ್ಣೆ ತೊಗೊಂಡು ಈ ಥರ ಒಂದು ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ. ಈಗ ಮನೆ ಬಾಗಿಲಲ್ಲಿ ಒಂಥರ ಮನೆಗೊಂದು ಕಳೆ ಬಂದಂಗೆ ತುಳಸಿ ಗಿಡ ಯಾವಾಗಲೂ ಮನೆ ಬಾಗಿಲಲ್ಲಿ ಇರಲೇಬೇಕು. ಸೊ ನನಗದೊಂದು ಕೊರಗಿತ್ತು. ಏನೋ ಮಿಸ್ ಆಗ್ತಿದೆ ಅಂತ ಫೀಲ್ ಆಗ್ತಿತ್ತು. ಬಟ್ ಕೊನೆಗೂ ತುಳಸಿ ಕಟ್ಟೆ ತಂದು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಮನೆ ಬಾಗಿಲು ಯಾವ ರೀತಿ ಕಾಣುತ್ತೆ ಅಂತ. ನನಗೆ ನಾರ್ಮಲ್ ವಾರ ಮಾಡಿದ್ರು ನನಗೆ ಹಬ್ಬದ ಥರನೇ ಫೀಲ್ ಆಗಬೇಕು ನಾನು ಪೂಜೆ ಮಾಡಿದ್ರೆ. ಸೊ ನಂಗೆ ಆ ಥರ ಸ್ಯಾಟಿಸ್ಫೈಡ್ ಆದರೆ ಮಾತ್ರ ನನಗೂ ಖುಷಿ ಆಗುತ್ತೆ. ದೇವ್ರಿಗೆ ನಾವು ಎಷ್ಟು ಅಲಂಕಾರ ಮಾಡ್ತೀನೋ ನನಗಷ್ಟು ಖುಷಿ ಕೊಡುತ್ತೆ. ಸೊ ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗೀತಲ್ಲ, ಹೊರಟಿದ್ದೀವಿ ಇವಾಗ 3 ಜನನು. ನಮ್ಮ ಪಾಪು ಕರೆಕ್ಟಾಗಿ ಬೇರೆ ದಿನ ಎಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ದಿನ ಮಾತ್ರ ಬೇಗ ಆನ್ ಟೈಮ್ ಗೆದ್ದುಬಿಟ್ಟು ನಾವೆಲ್ಲ ರೆಡಿ ಆಗಿರ್ತೀವಿ. ಸೊ ಅವಾಗ ಎದ್ದು ರೆಡಿ ಆಗ್ತಾನೆ. ಹಿಂದಿನ ದಿನವೇ ಸ್ನಾನ ಮಾಡಿಸ್ಬಿಟ್ಟಿರ್ತೀನಿ ಬೆಳಗ್ಗೆ. ಅಷ್ಟು ಚಳಿಲಿ ಮಕ್ಳಿಗೆ ಸ್ನಾನ ಮಾಡಿಸೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಬಟ್ಟೆ ಚೇಂಜ್ ಮಾಡಿಸಿ ಅವ್ನು ಎದ್ದೇಳ್ತಾನೆ. ನಾವು ರೆಡಿ ಆಗಿ ಎಲ್ಲ ಕೆಲಸ ಮುಗ್ದಿರುತ್ತೆ, ಅವ್ನ ಟೈಮ್ಗೆ ಅವ್ನು ಎದ್ದುಬಿಡ್ತಾನೆ. ಸೊ ಹಾಗಾಗಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಸೊ ಫೈನಲಿ ಟೆಂಪಲ್ ಹತ್ರನೂ ರೀಚ್ ಆದ್ವಿ. ನನಗೊಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಈ ದೇವಸ್ಥಾನ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಬೇಕು ಅನ್ನೋ ಖುಷಿ ಕೂಡ ನನಗೆ ಇದೆ. ಸೊ ಫೈನಲ್ ಎಲ್ಲ ಫಿನಿಶಿಂಗ್ ಆದಮೇಲೂ ಕೂಡ ನಾನು ವಿಸಿಟ್ ಮಾಡೇ ಮಾಡ್ತೀನಿ.
ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸಾರಿ 2 ಸಾರಿನಾದರೂ ನಾನು ಈ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ. ಏಕೆಂದರೆ ನಮ್ಮ ಕೆಲಸ ಆಗಿದ ತಕ್ಷಣ ಮರ್ತು ಬಿಡಬಾರ್ದು. ಯಾರನ್ನು ಮರೆತರೂ ನಮ್ಮನ್ನು ಕಾಪಾಡಿರ್ತಾರಲ್ಲ ಅವ್ರನ್ನ ಮರಿಬಾರ್ದು. ಸೊ ಇದು ನನ್ನ ನಂಬಿಕೆ. ಸೊ ಒಳಗಡೆ ಬಂದ ತಕ್ಷಣ ಈ ರೀತಿ ದೀಪ ಇಸ್ಕೊಂಡಿದ್ದೀವಿ. ನನಗೆ 18 ದೀಪ, ನಮ್ಮೆಲ್ಲರಿಗೆ 21 ದೀಪ. ಸೊ ಅವ್ರು ಕಾರ್ ಪಾರ್ಕ್ ಮಾಡಿ ಬರೋ ಸರಿ ನಾನು ಟೋಕನ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ದೀಪದ್ದೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಬತ್ತಿದು ತುಪ್ಪದ ಬತ್ತಿ ಎಲ್ಲ. ಸೊ ಎಲ್ಲ ಒಳಗಡೆನೇ ಕೊಡ್ತಾರೆ, ನಾವು ಹೊರಗಡೆಯಿಂದ ಏನೂ ತರೋ ಅವಶ್ಯಕತೆ ಇಲ್ಲ. ಸೊ ಒಳಗಡೆನೇ ಕೊಡೋದ್ರಿಂದ ಒಂದು ದೀಪಕ್ಕೆ ಆ ಬತ್ತಿ ಮತ್ತು ಇದು ಸೇರಿ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ 18 ದೀಪ ಅಂದರೆ 180 ರೂಪಾಯಿ ಚಾರ್ಜ್ ಆಗುತ್ತೆ. 21 ದೀಪ ಅಂದರೆ 210 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಸೊ ಟೋಟಲ್ ನಮ್ಮಿಬ್ಬರಿಂದ 390 ರೂಪಾಯಿ ಆಗುತ್ತೆ ಪ್ರತಿ ವಾರನೂ ಕೂಡ. ಸೊ ಹಾಗಾಗಿ ಯಾರಿಗಾದರೂ ಮಾಡಬೇಕು ಅನ್ನೋ ಮನಸ್ಸಿದ್ರೆ ದಯವಿಟ್ಟು ಮನಸ್ಸಿಟ್ಟು ಮಾಡಿ. ಏನೋ ಎಲ್ಲರೂ ಮಾಡ್ತಾರೆ, ಏನೋ ಆಗಿಬಿಡುತ್ತೆ ಅನ್ನೋ ಥರ ಅಲ್ಲ. ಸೊ ನಿಮಗದು ಫೀಲ್ ಆಗಬೇಕು, ನನಗೆ ಒಳ್ಳೇದು ಮಾಡಬೇಕು, ಒಳ್ಳೇದಾಗಬೇಕು ಅನ್ನೋ ಥರ ಫೀಲ್ ನಿಮಗಿತ್ತು ಅಂದರೆ ಖಂಡಿತವಾಗ್ಲೂ ರಾಯರು ಕೈ ಬಿಡಲ್ಲ, ಕೈ ಹಿಡ್ದೇ ಹಿಡಿತಾರೆ. ಸೊ ಇದು ನಾನು ನಂಬ್ಕೊಂಡು ಬಂದಿರೋಂಥದ್ದು. ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಇಲ್ಲಿ ಯಾವಾಗಲೂ ಅಷ್ಟೇ ನಾವು ಪೂಜೆ ಟೈಮಿಗೆ ಇರೋದಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ 9 ಗಂಟೆ ಮೇಲೆ ಆಗುತ್ತೆ. ಎಲ್ಲ ಅಭಿಷೇಕ ಮಾಡಿ ಅದನ್ನು ಕ್ಲೀನ್ ಮಾಡಿ ದೇವ್ರದ್ದೆಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ನಾವು ಅಲ್ಲಿವರೆಗೂ ಇರೋದಕ್ಕೆ ಆಗಿಲ್ಲ. ನೋಡೋಣ, ಮೇ ಬಿ ನೆಕ್ಸ್ಟ್ ಟೈಮ್ ಏನಾದರೂ ಅಲಂಕಾರಗಳೆಲ್ಲ ಆದಮೇಲೆ ಅದೊಂದು ವಿಡಿಯೋ ಮಾಡ್ಕೋಬೇಕು ಅಂತ ಆಸೆ ಇದೆ. ಬಟ್ ನಮಗೆ ಶಾಪ್ ಓಪನ್ ಮಾಡಬೇಕಲ್ಲ, ಹಾಗಾಗಿ ಶಾಪ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ನಮ್ಮದು ಏನಿದೆ ನಮ್ಮ ಸೇವೆನ ನಾವು ಮುಗಿಸ್ಬಿಟ್ಟು ನಾವು ಹೊರಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಗೆ ಅದೊಂದು ಭಾಗ್ಯ ಸಿಗಲ್ಲ ಅಷ್ಟೇ. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಕಾಯಿ ಕಟ್ಟೋದಕ್ಕಿಂತ ಮೇಲೆ ಹೋಗಿದ್ರಲ್ಲ. ಸೊ ನಂದು ಪ್ರದಕ್ಷಿಣೆ ಎಲ್ಲ ಮುಗ್ದಿತ್ತು. ಸೊ ಬೆಳಿಗ್ಗೆನೇ ಪಂಚಾಮೃತ ಅಭಿಷೇಕಕ್ಕೆ ಯಾರಾದರೂ ಹಾಲು ಮೊಸರು ಕೊಡ್ತೀರಾ ಅಂದರೆ ಬೆಳಿಗ್ಗೆನೇ ಒಂದು 6 ಗಂಟೆ 6:30 ತೊಗೊಂಡೋಗಿ ಕೊಟ್ಟರೆ ನಮ್ದು ಅಲ್ಲಿ ನಾವು ತೊಗೊಂಡೋಗಿ ಕೊಟ್ಟಿರೋಂಥ ಹಾಲು ಮೊಸರನ್ನ ಅವರಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಹೂವುಗಳು ಅಷ್ಟೇ, ತುಳಸಿ ಹೂವು ಎಲ್ಲ ಪ್ರತಿಯೊಂದೂ ಹಾಕ್ತಾರೆ ದೇವ್ರ ಮೇಲೆ. ಸೊ ಎಲ್ಲ ಆದಮೇಲೆ ಆಚೆ ಬಂದು ಪ್ರಸಾದ ತೊಗೊಳ್ತಾ ಇದ್ವಿ. ಅನ್ನ ಸಾಂಬಾರು ಮಾಡಿದರು. ಯಾವಾಗಲೂ ಲಾಸ್ಟ್ ಟೈಮ್ ಎಲ್ಲ ಪೊಂಗಲ್ ಇತ್ತು, ಬಟ್ ಈಗ ಒಂದು 3 ಮಂತ್ಸಿಂದ ಯಾಕೋ ಅನ್ನ ಸಾಂಬಾರು ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನದಲ್ಲಿ ಏನೇ ಸಿಕ್ಕಿದ್ರು ಅದು ಪಂಚಾಮೃತನೇ ನಮಗೆ. ಸೊ ಅದು ತೃಪ್ತಿಯಿಂದ ತಿನ್ಕೊಂಬರ್ತೀವಿ. ಬೆಳಿಗ್ಗೆ ಹೊತ್ತು ನಾಷ್ಟ ನಮ್ಗೆ ಅಲ್ಲೇ ಆಗಿಬಿಡುತ್ತೆ. ಸೊ ಹಾಗೆ ಇನ್ನೊಂದು ಮುಂದಿನ ತಿಂಗಳು ಅಂದರೆ ಆಗಸ್ಟ್ 29, 30, 31ನೇ ತಾರೀಕು ನಡೆಯುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಇಲ್ಲಿ ಕೂಡ ಆಚರಿಸ್ತಾ ಇದ್ದಾರೆ. ಸೊ ಅದರದ್ದು ಬ್ಯಾನರ್ ಹಾಕಿದ್ರು, ಅದಕ್ಕೆ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ನಡೆಯುತ್ತೆ. ಇದು 3 ದಿನ ನಡೆಯುವಂಥದ್ದು. ಏನೇನು ನಡೆಯುತ್ತೆ ಅವತ್ತೊಂದು ದಿನ, ಶನಿವಾರ, ಭಾನುವಾರ, ಸೋಮವಾರ 3 ದಿನ ನಡೆಯುತ್ತೆ. ಸೊ ಅಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಆದರೆ 28ನೇ ತಾರೀಕಿಂದನೇ ಇಲ್ಲಿ ಶುರುವಾಗುತ್ತೆ ಏನೇನು ಮಾಡ್ತಾರೆ ಅನ್ನೋದಕ್ಕೆ. ಸೊ 29ನೇ ತಾರೀಕು ಪೂರ್ವಾರಾಧನೆ, 30ನೇ ತಾರೀಕು ಮಧ್ಯಾರಾಧನೆ, 31ನೇ ತಾರೀಕು ಉತ್ತರಾಧನೆ, ಈ ರೀತಿ 3 ದಿನದ್ದು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾರೆ. ಸೊ ಇದನ್ನು ಅಲ್ಲಿ ಹಾಕಿದ್ರು, ಅದ್ರ ಡೀಟೇಲ್ಸ್ ಎಲ್ಲ ಏನೇನು ಸೇವೆಗಳು ಮಾಡ್ತಾರೆ, ನಾವೇನು ದೇವ್ರಿಗೆ ಅರ್ಪಿಸ್ಬೋದು, ನಮ್ಮ ಕೈಲಾದಷ್ಟು ನಾವೇನು ಸೇವೆ ಮಾಡ್ಬೋದು ಎಲ್ಲದನ್ನು ಕೂಡ ಅಲ್ಲಿ ಹಾಕಿದ್ರು ಕೂಡ. ಸೊ ನಾವು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ, ಅಲ್ಲಿ ಕಂಡೀಷನ್ಸೇ ಇಲ್ಲ. ಸೊ ನಮ್ಮ ಮನಸ್ಫೂರ್ತಿಯಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ, ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿ ಅನುಸಾರವಾಗಿ ನಾವು ಏನು ಮಾಡ್ಬೋದು ಅದನ್ನು ನಾವು ಅಲ್ಲಿ ಸಲ್ಲಿಸ್ಬೋದು. ಸೊ ಅದಕ್ಕೆ ಅಲ್ಲಿ ಪ್ರತಿಯೊಂದನ್ನು ಹಾಕಿದ್ರು. ಪಾದಪೂಜೆ, ಪಂಚಾಮೃತ ಅಭಿಷೇಕ, ಹಸ್ತೋದಕ, ಸರ್ವಸೇವೆ, ಮಹಾಪೂಜೆ, ಕನಕಾಭಿಷೇಕ, ಪ್ರತಿಯೊಂದು ಎಲ್ಲ ಅದರದ್ದು ಏನೇನಿದೆ ಸೇವೆದು ಅದ್ರದ್ದು ಅಮೌಂಟು ಕೂಡ ಅಲ್ಲೇ ಮೆನ್ಷನ್ ಕೂಡ ಮಾಡಿದರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾವು ಕಾಯಿ ಕಟ್ಟಿರ್ತೀವಲ್ಲ, ಸೊ ಅದನ್ನು ಕೂಡ ಅಷ್ಟೇ 3 ರೀತಿಯಾಗಿ ನಾವು ಅರ್ಪಿಸ್ಬೋದು. ನಮ್ಮದು ಆ ದಿನಗಳು ಮುಗಿದ್ಮೇಲೆ 18 ದಿನ 21 ದಿನ ಏನಿರುತ್ತೆ ಆ ದಿನಗಳು ಮುಗಿದ್ಮೇಲೆ ನಾವಿಲ್ಲಿ ಅದನ್ನು ಯಾವ ರೀತಿ ಅರ್ಪಿಸ್ಬೇಕು ಅನ್ನೋದಕ್ಕೆ ಕೂಡ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹೋಮ ಮಾಡಿಸಿ ಕಾಯಿನ ಸಮರ್ಪಣೆ ಮಾಡೋದು, ಇಲ್ಲ ಪಂಚಾಮೃತ ಅಭಿಷೇಕ ಮಾಡಿ ಕಾಯಿನ ಸಮರ್ಪಣೆ ಮಾಡೋದು, ಪಾದಪೂಜೆ ಮಾಡಿಸಿ ಸಮರ್ಪಣೆ ಮಾಡೋದು. ಸೊ ಪ್ರತಿಯೊಂದಕ್ಕೂ ಅದರದ್ದೇ ಆದ ಅಮೌಂಟ್ ಇರುತ್ತೆ. ಸೊ ಇಲ್ಲಿ ಪಾದಪೂಜೆ ಮತ್ತು ಇದಕ್ಕೆ ಪಂಚಾಮೃತ ಅಭಿಷೇಕಕ್ಕೆ 1001 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹೋಮ ಮಾಡಿಸಿದ್ರೆ ಗಂಡ ಹೆಂಡತಿ ಇಬ್ಬರು ಮಾಡಿದರೆ ಇಬ್ಬರಿಗೂ ಸೇರಿ 8001 ರೂಪಾಯಿ ಬಿಲ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ನಮ್ಮ ಶಕ್ತಿ ಅನುಸಾರ ಯಾವ್ದು ಮಾಡಿಸ್ಕೋಬೋದು ನಾವಲ್ಲಿ ಹೇಳ್ಬೋದು. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ರೀಚ್ ಆದ್ವಿ. ಹೋಗ್ತಾ ಒಂಥರ ಖುಷಿ, ಬರ್ತಾ ಒಂಥರ ಖುಷಿ, ಆದರೂ ಬೇಜಾರಿದೆ. ಇವತ್ತಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ. ನನ್ನ ಒಂದು 18 ವಾರದ ಸೇವೆನ ನಾನು ಕಂಪ್ಲೀಟ್ ಮಾಡಿದೆ ಅನ್ನೋ ಖುಷಿ ಒಂದು ಕಡೆ ಇದೆ. ಸೊ 4 ತಿಂಗಳು ಗ್ಯಾಪ್ ಆದಾಗಂತೂ ನಾನು ನಿಜವಾಗ್ಲೂ ಹತ್ತಿದ್ದೀನಿ. ಗ್ಯಾಪ್ ಆಗೋಯ್ತಲ್ಲ, ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಡ್ತಾರೋ ಕೊಡಲ್ವೋ ಅನ್ನೋ ಥರ ಭಯ ಆಗ್ತಿತ್ತು. ಬಟ್ ಅದು ಕಂಟಿನ್ಯೂ ಮಾಡಿದೆ. ಇವತ್ತೊಂಥರ ತೃಪ್ತಿ ಇದೆ ಮನಸ್ಸಲ್ಲಿ. ರಾಯರು ನಾನು ಕೇಳಿದ್ದನ್ನು ಕೇಳದೇ ಇರೋದು ಎಷ್ಟೋ ಕೊಟ್ಟಿದ್ದಾರೆ. ಸೊ ನನ್ನ ಅವ್ರ ಋಣನ ನಾನು ಮರೆಯೋಕ್ಕಾಗಲ್ಲ, ನನ್ನ ಅವರ ಸಂಬಂಧ ಇಲ್ಲಿ ಕೊನೆಯೂ ಆಗಲ್ಲ. ಸೊ ಖುಷಿ ಆಯಿತು.
ಸೊ ಈಗ ಬಂದೆ, ಇವಾಗ ಜಸ್ಟ್ ಮನೆಯೊಳಗಡೆ ಬಂದೆ. ಈಗ ಶಾಪ್ ಹತ್ರ ಹೋಗಬೇಕು, ಪೂಜೆ ಮಾಡಬೇಕಲ್ಲೂ. ಸೊ ಈವ್ನಿಂಗು ದೇವಸ್ಥಾನದ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಇವಾಗ ಆಲ್ರೆಡಿ 11 o'clock ಆಗಿಬಿಟ್ಟಿದೆ, ಬರೋಷ್ಟು ಟೈಮ್ ಆಯಿತು. ಏಕೆಂದರೆ ಮನೆಯಿಂದ ಹೊರಟಾಗಲೇ ಲೇಟ್ ಆಗಿತ್ತು, ಪೂಜೆ ಮಾಡಿ ಹೊರಡೋಷ್ಟೊತ್ತಿಗೆ ಟೈಮ್ ಆಗಿತ್ತಲ್ಲ. ಸೊ ಹಾಗಾಗಿ 7:15 7:45 ಆಗಿತ್ತು ನಾವು ಹೊರಟಾಗ್ಲೇ, ಅದಕ್ಕೆ ಲೇಟ್ ಆಗಿದ್ದು. ಸೊ ಇವಾಗ ಶಾಪ್ ಹತ್ರ ಹೋಗಿ ಪೂಜೆ ಮಾಡಿಬಿಟ್ಟು ಬರಬೇಕು. ಸೊ ಪೂಜೆ ಮಾಡಿ ಸಂಜೆ ಮೇಲೆ ಹೋಗ್ತೀನಿ. ಯಾರು ಹೋಗ್ತಾರಲ್ಲ ಆರತಿ ತೊಗೊಂಡು ಅವ್ರ ಜೊತೆ ಮೊಸರನ್ನ ತೊಗೊಂಡೋಗಿ ಪೂಜೆ ಮಾಡ್ಕೊಂಬರ್ತೀನಿ. ಆ್ಯಕ್ಚುಲಿ ಇವತ್ತು ಸಂಜೆ ಕೊಂಡೋಗಿ ಸೌದೆ ಹೊಡಿತಾರೆ, ನಾಳೆ ಮಧ್ಯಾಹ್ನ ಆಗಬಹುದು. ಲಾಸ್ಟ್ ಇಯರು 12:30 1 ಗಂಟೆ ಅನ್ಕೋತೀನಿ ಕೊಂಡಾದಾಗ. ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವರ್ಷ ನೋಡೋಣ, ಆದರೆ ಕ್ಯಾಪ್ಚರ್ ಮಾಡ್ತೀನಿ ಕೊಂಡದ್ದು ವ್ಲಾಗೆಲ್ಲ. ನೋಡೋಣ, ಹೋದರೆ ಜನ ರಶ್ ಇರ್ತಾರಲ್ಲ, ಸೊ ಅದೊಂದು ಭಯ ಇದೆ. ಬಟ್ ಅಮ್ಮನ ಮೇಲೆ ಭಾರ ಹಾಕ್ಕೊಂಡು ಹೋಗ್ತೀನಿ ಇವತ್ತು ಸಂಜೆ. ಮೊಸರನ್ನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಬರ್ತೀನಿ. ಸೊ ಎಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ, ಪೂಜೆ ಎಲ್ಲ ಮಾಡ್ಕೊಂಬರ್ಬೇಕು. ಇವಾಗ ಅಂಗಡಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ ಏನಾದ್ರು ತಿಂಡಿ ಅಲ್ಲೇ ಅನ್ನ ಸಾಂಬಾರು ಮಾಡ್ಕೊಬಂದ್ವಿ. ಅನ್ನ ಸಾಂಬಾರು ಮಾಡಿದ್ರು ತಿನ್ಕೊಬಂದ್ವಿ. ಯಾವಾಗಲೂ ಪೊಂಗಲ್ ಮಾಡೋರು, ಬಟ್ ಈ ಸರಿ ಯಾಕೋ ಒಂದು 2-3 ಮಂತ್ಸಿಂದ ಅನ್ನ ಸಾಂಬಾರೇ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಈಗ ಮಧ್ಯಾಹ್ನಕ್ಕೆ ಏನಾದ್ರು ಚಟ್ನಿ ಮಾಡಿ ರೊಟ್ಟಿ ಥರ ಮಾಡ್ಕೋತೀವಿ. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋವಂಥ ಪದಾರ್ಥನ ತಿನ್ನಬಾರ್ದು. ಸೊ ಹಾಗಾಗಿ ರೊಟ್ಟಿ ಮಾಡ್ಕೋಬೋದಲ್ಲ. ಚಟ್ನಿ ಮಾಡಿದ್ರೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ನಾರ್ಮಲ್ ಕಡಲೆಬೀಜದ ಚಟ್ನಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ತೀವಿ. ಪ್ರತಿ ಮಂಗಳವಾರ ಅದೊಂದು ರೊಟೀನ್ ಆಗಿಬಿಡುತ್ತೆ. ಮಧ್ಯಾಹ್ನ ಟೈಮ್ ನಮಗೆ ರೊಟ್ಟಿ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋದು. ಸೊ ಅದನ್ನೇ ಊಟ ಮಾಡ್ಕೊಳ್ತೀವಿ. ಸೊ ಇದನ್ನು ಪಾಲಿಸ್ಬೇಕಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರದ್ದು ಇನ್ನೂ 2 ವಾರ ಪೆಂಡಿಂಗ್ ಇದೆ. ಅವ್ರದ್ದು 2 ವಾರ ಆದರೆ ಮುಗಿಯುತ್ತೆ. ಅದಾದಮೇಲೆ 3 ಥರದ ಪೂಜೆ ಇದೆಯಲ್ಲ, ಸೊ ಅದರಲ್ಲಿ ಯಾವುದನ್ನು ಮಾಡಿಸ್ಬೇಕು ಅನ್ನೋದನ್ನು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೇನೋ ಡಿಸೈಡ್ ಮಾಡಿಲ್ಲ. ನೋಡೋಣ, ರಾಯರು ಯಾವ ಶಕ್ತಿ ಕೊಡ್ತಾರೋ ನಾನು ಅದರಲ್ಲಿ ಮಾಡಿಸ್ತೀನಿ. ಮಾಡಿಸ್ಲೇಬೇಕು. ಆ್ಯಕ್ಚುಲಿ ಕೆಲವರು ಎಷ್ಟೋ ಜನ ಕಾಯಿ ಕಟ್ಬಿಟ್ಟು ಅದರಲ್ಲೇ ಬಿಟ್ಬಿಟ್ಟಿದ್ದಾರೆ ಮಾಡಿಸ್ತೇನೆ. ಸೊ ಅದರಲ್ಲಿ ನಮಗೆ ಆಗೋ ಥರ, ನಮ್ಮ ಕೈಯಲ್ಲಿ ಶಕ್ತಿ ಆಗೋ ಥರನೇ ಕೆಲವೊಂದು ಪೂಜೆಗಳನ್ನ ಇಟ್ಟಿದ್ದಾರೆ. ಸೊ ಅದನ್ನು ಮಾಡಿಸಿ ಹಾಕಬೇಕಲ್ವ. ಎಷ್ಟೋ ಕಾಯಿಗಳು ಹಂಗೆ ಇದ್ದಾವೆ. ಅವ್ರ ಟೈಮ್ ಮುಗಿದ್ರೂ ಕೂಡ ಕೆಲವೊಬ್ರಿಗೆ ಅವ್ರ ಆಸೆ ಕನಸುಗಳು ಈಡೇರಿಲ್ಲ ಅಂದಾಗ ಅವಾಗ ಮೇ ಬಿ ಹಾಕ್ತಾ ಇರ್ಬೋದು. ಇನ್ನು ಕೆಲವರು ಮರ್ತ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತಾರೆ, ಇನ್ನು ಕೆಲವ್ರಿಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಥರ ಕಾರಣಗಳಿಂದ ಇರುತ್ತೆ. ಸೊ ಅದಾದಷ್ಟು ಈಗ ಯಾರು ಹೊಸ್ದಾಗಿ ಕಾಯಿಗಳನ್ನ ಕಟ್ತೀರಾ, ದಯವಿಟ್ಟು ನಿಮ್ಮ ಒಂದು ವಾರಗಳನ್ನ ಅದು ಈಡೇರಿದ ಮೇಲೆ 18 ವಾರ 21 ವಾರ ನೀವೇನು ಮಾಡ್ತೀರಾ ಅದನ್ನು ಈಡೇರಿದ ಮೇಲೆ ಆ ಕಾಯಿನ ಯಾವ ರೀತಿ ಸಮರ್ಪಿಸ್ಬೇಕೋ ಅದನ್ನು ಆ ರೀತಿ ಮಾಡಿ. ನೀವು ಕೆಲವ್ರಿಗೆ ಮಾಡ್ತಾನೆ ಕೆಲವೊಂದು ಆಸೆ ಕನಸುಗಳು ಈಡೇರಿಬಿಟ್ಟಿರುತ್ತೆ. ನಮ್ಮ ಏನು ಒಂದು ಬೇಡಿಕೆ ಈಡೇರಬೇಕೋ ಅದು ಈಡೇರಿಬಿಟ್ಟಿರುತ್ತೆ. ಕೆಲವ್ರಿಗೆ 18 ವಾರ 21 ವಾರಗಳನ್ನ ಕಂಪ್ಲೀಟ್ ಮಾಡಾದಮೇಲೆ ಈ ಥರ ಒಂದು ಪೂಜೆ ಮಾಡಿಸಿ ಸಮರ್ಪಣೆ ಮಾಡಿದ್ಮೇಲೂ ಕೂಡ ಈಡೇರೋದು ಇದೆ. ಬಟ್ ನನಗೆ 6 ವೀಕ್ಸಲ್ಲೇ ಹೇಳೋದ್ರಿಂದ ನನಗೆ 6 ವಾರ ಮಾಡಿದ್ಮೇಲೆ ಮಾಡ್ತಿದ್ದಂಗೆ ನನಗೆ ನಾನೇನು ಬೇಡಿಕೆ ಇಟ್ಟಿದೆ ಅದು ನೆರವೇರಿದೆ. ಸೊ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಲ್ಲ. ಬಟ್ ಹೇಳೋದು ಇಷ್ಟೇ, ಅಲ್ಲಿ ಹೇಳೋದು ಇದನ್ನೇ. ಸೊ ನಾವು ಮಾಡ್ತಾ ಇರ್ತೀವಿ, ಅದ್ಯೋ 18 ವಾರ ಮಾಡಿದ್ರು ನಾವು ಬೇಡಿಕೆ ಈಡೇರಿಲ್ವಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು. ನಮ್ಮ ಕರ್ತವ್ಯ ಏನಿದೆ ಆ 18 ವಾರ 21 ವಾರ ಏನು ನಾವು ಮಾಡ್ತೀವಿ ಅದನ್ನು ಮಾಡಾದ್ಮೇಲೆ ಅದನ್ನು ಯಾವ ರೀತಿ ಪೂರ್ಣಗೊಳಿಸ್ಬೇಕು ಆ ರೀತಿ ಪೂರ್ಣಗೊಳಿಸಿ ಕಾಯಿರಿ. ನಿಮ್ಮ ಆಸೆ ಕನಸುಗಳು ಬೇಡಿಕೆಗಳು ನಿಜವಾಗ್ಲೂ ಈಡೇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ದೇವಸ್ಥಾನದಲ್ಲಿ ಒಬ್ಬರು ಬಂದಿದ್ದರು. ಸೊ ನನಗೆ ಅಲ್ಲೇ ಮಾತಾಡೋಣ ಅಂದ್ಕೊಂಡೆ, ಬಟ್ ಬೇರೆಯವ್ರ ಬಗ್ಗೆ ಆ ಥರ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಆಗೋದೆ. ಏನಂತ ಅಂದರೆ ಅವ್ರ ಮಗಳು ಏನೋ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅಲ್ಲಿ ಜನ ನೋಡಿಬಿಟ್ಟು ಇವಾಗ ನಿಮಗೆ ನಂಬಿಕೆ ಇಲ್ವಾ, ದಯವಿಟ್ಟು ಜಾಗಕ್ಕೆ ಹೋಗಬೇಡಿ. ರಾಯರ ಮೇಲೆ ನಂಬಿಕೆ ಇಲ್ವಾ, ನನ್ನ ನಂಬ್ಕೊಂಡು ನೀವು ಪೂಜೆ ಮಾಡಿ ಅಂತ ರಾಯರು ಯಾವತ್ತೂ ಕೇಳಲ್ಲ. ಬಟ್ ನೀವು ನಂಬಿಕೆಯಿಂದ ಮಾಡಿದ್ರೆ ರಾಯರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಬಟ್ ಅಯ್ಯಮ್ಮ ಏನೋ ಒಂಥರ ಕಿಂಡಲ್ ಮಾಡೋ ಥರ, ಜಾತ್ರೆ ಮರಳೋ ಜನ ಮರಳೋ ಅನ್ನೋ ಥರ ಬರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ, ಅಷ್ಟು ದೂರದಿಂದ ಬಂದು ಮಾಡಬೇಕಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಸೊ ಇಷ್ಟ ಇಲ್ಲ ಅಂದರೆ ಬರಲೇಬಾರ್ದು. ನೀವು ರಾಯರ ಮೇಲೆ ರಾಯರನ್ನ ನಂಬಿ ಇಲ್ಲಿವರೆಗೂ ಕೆಟ್ಟಿದ್ದೀನಿ ಅನ್ನೋ ಇತಿಹಾಸದಲ್ಲಿ ಯಾರೂ ಇಲ್ಲ, ಹಿಸ್ಟ್ರಿನೇ ಇಲ್ಲ ಆ ಥರ. ನಾನು ರಾಯರಿಗೆ ಮಾಡಿಬಿಟ್ಟು ನಾನು ಹಾಳಾಗ್ಬಿಟ್ಟಿದ್ದೀನಿ, ನನಗೆ ರಾಯರು ಒಳ್ಳೇದು ಮಾಡಿಲ್ಲ ಅಂತ ಯಾರ ವಯಲ್ಲೂ ಇದುವರೆಗೂ ಬಂದೇ ಇಲ್ಲ. ಬಟ್ ಅಮ್ಮ ಮಾತಾಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಸೊ ನಾನು ಟೆಂಪಲಲ್ಲಿ ಸುಮ್ಮನೆ ಯಾಕೆ ಮಾತುಕತೆಗಳಂತ ನಾನೇನು ಮಾತಾಡಲ್ಲ. ನಂಗೆ ನಿಜವಾಗ್ಲೂ ವಿಷಯ ಕೇಳಿ ಬೇಜಾರಾಯಿತು. ನಾನು ಯಾರಿಗೆ ಆದರೂ ಕೇಳೋದಿಷ್ಟೇ, ನಂಬಿಕೆ ಇದ್ದರೆ ಮಾತ್ರ ಹೋಗಿ, ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಹೋಗಬೇಡಿ ಅಷ್ಟೇ. ಓಕೆನಾ? ಸೊ ಇಷ್ಟೇ. ಸೊ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ?